ಬಿ ಪಿ ಅಥವಾ ಅಧಿಕ ರಕ್ತದೊತ್ತಡ ನಮಗೆ ಬಂದಿದೆ ಅಂತ ಹೇಳಿದ್ರೆ ನಾವು ಫಸ್ಟ್ ಎಲ್ಲರೂ ಥಿಂಕ್ ಮಾಡೋದು ಸೋಡಿಯಂ ಕಡಿಮೆ ಮಾಡಿ, ಸಾಲ್ಟ್ ಕಡಿಮೆ ಮಾಡಿ ಅಂತ ಹೇಳ್ತಾರೆ. ಆದರೆ ಅತಿ ಮುಖ್ಯವಾಗಿ ನಾವು ನೋಡ್ಕೋಬೇಕಾಗಿರೋದು ಅಂದರೆ ನಮ್ಮ ದೇಹದಲ್ಲಿ ಇರುವಂಥ ಪೋಷಕಾಂಶಗಳ ಕೊರತೆ. ಅದರಲ್ಲಿ ಎಸ್ಪೆಷಲಿ ಪೊಟ್ಯಾಷಿಯಮ್ ಲೆವೆಲ್ಸ್ ಲೋ ಆದಾಗ, ಮೆಗ್ನೀಷಿಯಮ್ ಲೆವೆಲ್ಸ್ ಲೋ ಆದಾಗ ಮತ್ತು ವೈಟಮಿನ್ ಡಿ ಲೆವೆಲ್ಸ್ ಲೋ ಆದಾಗ ಕೂಡ ನಮ್ಮ ದೇಹದ ಬಿ ಪಿ ಜಾಸ್ತಿ ಆಗ್ತಾ ಹೋಗುತ್ತೆ. ಸಾಧಾರಣವಾಗಿ ಬಿ ಪಿ ಜಾಸ್ತಿ ಆದ ತಕ್ಷಣ ಸಾಲ್ಟ್ ಕಡಿಮೆ ಮಾಡಿ ಅಂತ ಹೇಳಿಬಿಟ್ಟು ಕೆಲವು ಡಯೂರೆಟಿಕ್ಸ್ನ ಕೊಡ್ತಾರೆ. ಅಂದರೆ ಮೂತ್ರ ಜಾಸ್ತಿ ಹೋಗುವಂಥ ಒಂದು ಅದರಲ್ಲಿ ನಿಮಗೆ ಸೋಡಿಯಂ ಕಡಿಮೆ ಆಗಲಿ ಅಂತ. ಆದರೆ ಈ ಡಯೂರೆಟಿಕ್ಗಳು ನಿಮ್ಮ ಸೋಡಿಯಂ ಜೊತೆ ನಿಮ್ಮ ದೇಹದಲ್ಲಿ ಪೊಟ್ಯಾಷಿಯಮ್ನು ಹೊರಡೆ ತೆಗೆದಾಗ್ತಾ ಹೋಗುತ್ತೆ. ಹಾಗಾಗಿ ನಿಮಗೆ ಲೋ ಆಗಿ ನಿಮಗೆ ಪೊಟ್ಯಾಷಿಯಮ್ ಡಿಫಿಷಿಯನ್ಸಿ ಕಾಣಿಸ್ತಾ ಹೋಗುತ್ತೆ. ಹಾಗಾಗಿ ನೀವು ಒಳ್ಳೆಯ ರಿಚ್ ಸೋರ್ಸ್ ಆಫ್ ಪೊಟ್ಯಾಷಿಯಮ್ನ ತಗೊಳ್ಳೋದ್ರಿಂದ ನಿಮ್ಮ ಬಿ ಪಿಯನ್ನು ಕಂಟ್ರೋಲ್ ಇಟ್ಕೋಬೋದು. ಈ ಪೊಟ್ಯಾಷಿಯಮ್ ರಿಚ್ ಫುಡ್ಸ್ ಅಂತ ಹೇಳಿದ್ರೆ ಬನಾನಾ ಅಥವಾ ಬಾಳೆಹಣ್ಣಿನಲ್ಲಿ, ಸ್ವೀಟ್ ಪೊಟ್ಯಾಟೊ, ಗೆಣಸಿನಲ್ಲಿ ಮತ್ತು ಕೆಲವು ಸೀಡ್ಸ್ ಲೈಕ್ ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್ನಲ್ಲಿ ಹೇರಳವಾಗಿ ನಮಗೆ ಪೊಟ್ಯಾಷಿಯಮ್ ಸಿಗುತ್ತೆ. ಸೊ ಪೊಟ್ಯಾಷಿಯಮ್ ಕನ್ಸಂಪ್ಷನ್ ಜಾಸ್ತಿ